ವೀಕ್ಷಕ ಬಂಧುಗಳೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ಸಾಮಾನ್ಯವಾಗಿ ಹೆಚ್ಚಿನ ಶಿವಪರಮಾತ್ಮರ ದೇವಾಲಯಗಳಲ್ಲಿ ಗರ್ಭಗುಡಿಯ ಸುತ್ತಲೂ ಇರುವಂತಹ ಪ್ರದಕ್ಷಿಣಾ ಪಥದಲ್ಲಿ ದಕ್ಷಿಣಾಭಿಮುಖವಾಗಿ ಕುಳಿತಿರುವಂತಹ ದೇವರೊಬ್ಬರ ಮೂರ್ತಿಯನ್ನು ನಾವು ನೋಡಿರ್ತೇವೆ. ಎಲ್ಲ ಹಿಂದೂ ದೇವರುಗಳಲ್ಲಿ ಈ ಒಬ್ಬರು ದೇವರು ಮಾತ್ರ ದಕ್ಷಿಣಾಭಿಮುಖವಾಗಿಯೇ ಕುಳಿತಿರುತ್ತಾರೆ. ಹಾಗಾದರೆ ಈ ದೇವರು ಯಾರು? ಈ ದೇವರು ಯಾಕೆ ದಕ್ಷಿಣಕ್ಕೆ ಮುಖ ಮಾಡಿರುತ್ತಾರೆ? ಈ ದೇವರ ಆರಾಧನೆಯಿಂದ ಉಂಟಾಗುವಂತಹ ಲಾಭಾಂಶಗಳಾವುವು? ಬನ್ನಿ, ಇತ್ಯಾದಿ ಕೌತುಕಮಯ ಪ್ರಶ್ನೆಗಳಿಗೆ ಈ ಸಂಚಿಕೆಯ ಮೂಲಕ ಉತ್ತರಗಳನ್ನು ತಿಳಿದುಕೊಳ್ಳೋಣ. ಶಿವದೇಗುಲಗಳಲ್ಲಿ ದಕ್ಷಿಣ ಗೋಡೆಗಳ ಮೇಲೆ ಕಂಡುಬರುವಂತಹ ದೇವರೇ ದಕ್ಷಿಣಾಮೂರ್ತಿ. ಪೌರಾಣಿಕ ಹಿನ್ನೆಲೆ. ಒಮ್ಮೆ ಬ್ರಹ್ಮದೇವರ ಮಾನಸ ಪುತ್ರರಾದಂತಹ ಸನಕ, ಸನಂದನ, ಸನಾತನ ಹಾಗೂ ಸನತ್ಕುಮಾರ ಎಂಬಂತಹ 4 ಜನ ಋಷಿಮುನಿಗಳು ಜ್ಞಾನಾರ್ಜನೆಯ ಗುರಿಯೊಂದಿಗೆ ಸೂಕ್ತ ಗುರುವನ್ನು ಅರಸಿಕೊಂಡು ತಮ್ಮ ಚಿಕ್ಕ ವಯಸ್ಸಿನಲ್ಲಿಯೇ ಹೊರಡುತ್ತಾರೆ. ಅನೇಕ ವರ್ಷಗಳ ಕಾಲ ಹುಡುಕಾಡಿದರೂ ಆ 4 ಜನರಿಗೆ ಸೂಕ್ತವಾದ ಗುರುಗಳೇ ದೊರೆಯುವುದಿಲ್ಲ. ಅನಂತರ ವರ್ಷಗಳು ಕಳೆದಂತೆ ಆ 4 ಜನರು ವೃದ್ಧರಾಗತೊಡಗುತ್ತಾರೆ. ಕಡೆಗೆ ಅವರು ಕೈಲಾಸ ಪರ್ವತಕ್ಕೆ ತೆರಳಿ ಶಿವದೇವರನ್ನು ಸಂದರ್ಶಿಸಿ ಶಿವದೇವರಿಗೆ ಶರಣಾಗುತ್ತಾರೆ. ಸರ್ವಶಕ್ತನೂ ಕರುಣಾಮಯಿಯೂ ಆದಂತಹ ಶಿವಪರಮಾತ್ಮರು ಆ 4 ಮಂದಿ ಬ್ರಹ್ಮದೇವರ ಮಾನಸ ಪುತ್ರರನ್ನು ಜ್ಞಾನದಿಂದ ಬೆಳಗಿಸಲು ನಿರ್ಧರಿಸುತ್ತಾರೆ. ಆ ಸಮಯದಲ್ಲಿ ಬ್ರಹ್ಮದೇವರ ಮಾನಸ ಪುತ್ರರಾದಂತಹ ಈ 4 ಜನರಿಗೆ ಸನ್ಮಂಗಳವನ್ನುಂಟು ಮಾಡಲು ಶಿವದೇವರು ತಾಳಿದಂತಹ ರೂಪವೇ ದಕ್ಷಿಣಾಮೂರ್ತಿ. ದಕ್ಷಿಣಾಮೂರ್ತಿಯನ್ನು ಶಿವಪರಮಾತ್ಮರ ಗುರುರೂಪ ಎಂದೇ ವ್ಯಾಖ್ಯಾನಿಸಬಹುದು. ದಕ್ಷಿಣಾಮೂರ್ತಿಯು ವಟವೃಕ್ಷದ ಕೆಳಗೆ ದಕ್ಷಿಣಕ್ಕೆ ಮುಖ ಮಾಡಿ ಕುಳಿತು ಶಿಷ್ಯರಾದಂತಹ ಸನಕ, ಸನಂದನ, ಸನಾತನ ಹಾಗೂ ಸನತ್ಕುಮಾರರಿಗೆ ಮೌನದಲ್ಲಿಯೇ ಜ್ಞಾನ ವರ್ಗಾವಣೆಯನ್ನು ಮಾಡುತ್ತಾರೆ. ಸಾಮಾನ್ಯವಾಗಿ ಗುರುಕುಲ ಪದ್ಧತಿ ಅಥವಾ ಗುರುಗಳು ಎಂದು ನೆನೆಸಿಕೊಂಡರೆ ಗುರುಗಳು ವೃದ್ಧರಾಗಿರುತ್ತಾರೆ, ಶಿಷ್ಯರು ಬಾಲಕರೋ ಯುವಕರೋ ಆಗಿರುತ್ತಾರೆ. ಆದರೆ ದಕ್ಷಿಣಾಮೂರ್ತಿಯವರ ವೃತ್ತಾಂತ ವಿಷಯದಲ್ಲಿ ಅವೆಲ್ಲವೂ ತದ್ವಿರುದ್ಧ. ಗುರುಗಳಾದಂತಹ ದಕ್ಷಿಣಾಮೂರ್ತಿ ಯುವಕರಾದರೆ ಶಿಷ್ಯರಾದಂತಹ ಋಷಿಮುನಿಗಳು ವೃದ್ಧರಾಗಿದ್ದರು. ಗುರು ದಕ್ಷಿಣಾಮೂರ್ತಿಯ ರೂಪದಲ್ಲಿರುವ ಶಿವಪರಮಾತ್ಮರು ಅಜ್ಞಾನವೆಂಬ ಅಸುರನನ್ನು ತಮ್ಮ ಪಾದದ ಕೆಳಗೆ ತುಳಿದುಕೊಂಡು ಋಷಿಮುನಿಗಳಿಗೆ ಜ್ಞಾನವನ್ನು ಬೋಧಿಸುತ್ತಾರೆ. ಇಲ್ಲಿ ನಾವು ಗಮನಿಸಬೇಕಾದಂತಹ ವಿಷಯವೆಂದರೆ ದಕ್ಷಿಣಾಮೂರ್ತಿ ಎಂದರೆ ದಕ್ಷಿಣಕ್ಕೆ ಮುಖ ಮಾಡಿರುವ ಸ್ವಾಮಿ ಎಂದರ್ಥ. ದಕ್ಷಿಣ ದಿಕ್ಕು ಜ್ಞಾನ ಹಾಗೂ ಮುಕ್ತಿಯನ್ನು ಸೂಚಿಸುತ್ತದೆ. ಸಾಧಾರಣವಾಗಿ ಎಲ್ಲ ದೇವರುಗಳು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತಿರುತ್ತಾರೆ. ಆದರೆ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿರುವ ದೇವರು ದಕ್ಷಿಣಾಮೂರ್ತಿ ಮಾತ್ರ. ದಕ್ಷಿಣಾಮೂರ್ತಿಯ ಆರಾಧನೆಯನ್ನು ಏಕೆ ಮಾಡಬೇಕು? ಎಲ್ಲ ರೀತಿಯ ದುಃಖಕ್ಕೂ ಅಜ್ಞಾನವೇ ಕಾರಣ. ಅಜ್ಞಾನವನ್ನು ಸಂಪೂರ್ಣವಾಗಿ ಮೆಟ್ಟಿ ನಿಲ್ಲುವಂತಹ ಜ್ಞಾನದ ರೂಪವೇ ದಕ್ಷಿಣಾಮೂರ್ತಿ. ಹಿಂದೂ ಸಂಪ್ರದಾಯದಲ್ಲಿ ದಕ್ಷಿಣಾಮೂರ್ತಿಯನ್ನೇ ಮೊದಲ ಗುರು ಎಂದು ಪರಿಗಣಿಸಲಾಗಿದೆ. ಎಲ್ಲ ಜಗದ್ಗುರುಗಳಿಗೆ ಗುರು ಈ ದಕ್ಷಿಣಾಮೂರ್ತಿ. ದಕ್ಷಿಣಾಮೂರ್ತಿಯನ್ನು ಬುದ್ಧಿಮತ್ತೆಯ ದೇವರು ಎಂದು ಪೂಜಿಸಲಾಗುತ್ತದೆ. ಯಾರಿಗೇ ಆಗಲಿ ಗುರುಗಳು ಸಿಗದೇ ಇದ್ದಾಗ ದಕ್ಷಿಣಾಮೂರ್ತಿಯನ್ನೇ ಗುರು ಎಂದು ಪೂಜಿಸಲಾಗುತ್ತದೆ. ದಕ್ಷಿಣಾಮೂರ್ತಿಯನ್ನು ಪೂಜಿಸಿದರೆ ಮಕ್ಕಳಲ್ಲಿ ಜ್ಞಾನ, ವಾಕ್ಚಾತುರ್ಯ ಮತ್ತು ಸಿದ್ಧಿ ಲಭಿಸುತ್ತದೆ. ಸಂಗೀತ, ಸಾಹಿತ್ಯ, ನೃತ್ಯದಂತಹ ಸೃಜನಶೀಲವಾದ ಜ್ಞಾನವನ್ನು ಪಡೆಯ ಬಯಸುವವರು ದಕ್ಷಿಣಾಮೂರ್ತಿಯನ್ನು ಆರಾಧನೆ ಮಾಡಿದರೆ ಆಯಾ ರಂಗಗಳಲ್ಲಿ ಶ್ರೇಯಸ್ಸು ಮತ್ತು ಯಶಸ್ಸು ಲಭಿಸುತ್ತದೆ. ದಕ್ಷಿಣದ ವಾಸ್ತುದೋಷ ಇರುವವರು ಸಹ ದಕ್ಷಿಣಾಮೂರ್ತಿಯನ್ನು ಪೂಜಿಸಿದರೆ ವಾಸ್ತುದೋಷ ನಿವಾರಣೆಯಾಗುತ್ತದೆ. ದಕ್ಷಿಣಾಮೂರ್ತಿಯನ್ನು ಒಲಿಸಿಕೊಳ್ಳಲು ಸರ್ವಶ್ರೇಷ್ಠ ಮಂತ್ರವೆಂದರೆ ದಕ್ಷಿಣಾಮೂರ್ತಿ ಗಾಯತ್ರಿ ಮಂತ್ರ. ದಕ್ಷಿಣಾಮೂರ್ತಿ ಗಾಯತ್ರಿ ಮಂತ್ರ ಪಠಣದಿಂದ ಬುದ್ಧಿ ಮತ್ತು ಜ್ಞಾನ ಸಿದ್ಧಿಸುತ್ತದೆ. ಅಷ್ಟು ಮಾತ್ರವಲ್ಲದೆ ಗ್ರಹ ಪೀಡೆ, ಪಿತೃದೋಷ ಹಾಗೂ ಶನಿದೋಷ ನಿವಾರಣೆಗೆ ದಕ್ಷಿಣಾಮೂರ್ತಿ ಗಾಯತ್ರಿ ಮಂತ್ರ ಪಠಣ ಬಹಳ ಪರಿಣಾಮಕಾರಿ. ದಕ್ಷಿಣಾಮೂರ್ತಿ ದೇವರ ಚಿತ್ರವನ್ನು ಮನೆಯಲ್ಲಿಟ್ಟು ಸಹ ನಾವು ಪೂಜೆ ಮಾಡಬಹುದು. ಆದರೆ ಆ ಚಿತ್ರವನ್ನು ದಕ್ಷಿಣ ದಿಕ್ಕಿಗೆ ಅಭಿಮುಖವಾಗಿಯೇ ಇರಿಸಬೇಕು.
ತಾವೇನಾದರೂ ದಕ್ಷಿಣಾಮೂರ್ತಿಯ ವಿಗ್ರಹವನ್ನು ಮನೆಯಲ್ಲಿಟ್ಟು ಪೂಜಿಸುತ್ತಿದ್ದರೆ ಪ್ರತಿನಿತ್ಯ ಅದಕ್ಕೆ ಪೂಜೆಯನ್ನು ಮಾಡುವಾಗ ರುದ್ರಾಭಿಷೇಕವನ್ನು ಸಹ ಖಂಡಿತ ಮಾಡಬೇಕು. ಆತ್ಮೀಯರೇ, ನಮಗೆಲ್ಲ ಜ್ಞಾನವನ್ನು ಕರುಣಿಸುವಂತಹ ಶಿವಪರಮಾತ್ಮರ ಗುರು ರೂಪವಾಗಿರುವಂತಹ ದಕ್ಷಿಣಾಮೂರ್ತಿಯ ಕುರಿತು ವಿಶೇಷ ಮಹತ್ವಗಳನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.